ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಬೀನ್ಸ್ನ ಹೇಗೆ ಬೆಳೆಯೋದು ಅಂತ ತೋರಿಸ್ತೀನಿ. ಗ್ರೋ ಬ್ಯಾಗಲ್ಲಿ ಬೇಕಾದರೆ ಬೆಳಿಬೋದು, ಪಾಟಲ್ಲಿ ಬೆಳಿಬೋದು, ಅಥವಾ ಮನೆ ಹತ್ರ ಸ್ವಲ್ಪ ಜಾಗ ಇದ್ರೂ ಅಲ್ಲಿ ಬೆಳಿಬಹುದು. ಎಲ್ಲ ರೀತಿ ತರಕಾರಿಗಳನ್ನು ಗ್ರೋ ಬ್ಯಾಗ್ಗಳಲ್ಲಿ ಹೇಗೆ ಬೆಳೆಯೋದು, ಯಾವ್ಯಾವ ಸೈಜಿನ ಗ್ರೋ ಬ್ಯಾಗಲ್ಲಿ ಯಾವ್ಯಾವ ತರಕಾರಿಗಳನ್ನ ಬೆಳಿಬೋದು ಅನ್ನೋದನ್ನು ನಾನು ಇದಕ್ಕೆ ಮುಂಚೆ ಹಳೆ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಈ ಸಲ ಬೀನ್ಸ್ನ ನಾನು ಪೂರ್ತಿ ನೆಲದಲ್ಲೇ ಹಾಕಿದ್ದೀನಿ. ಇದನ್ನು ಯಾವ ರೀತಿ ಬೆಳೆದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಈ ಬೀನ್ಸ್ನ ವರ್ಷದಲ್ಲಿ ನೀವು ಯಾವಾಗ ಬೇಕಾದರೂ ಬೆಳಿಬೋದು, ಆದರೆ ವಿಂಟರ್ ಸೀಸನ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಕ್ಟೋಬರಿಂದ ಫೆಬ್ರವರಿವರೆಗೆ ನೀವು ಯಾವಾಗ ಬೇಕಾದರೂ ಬೀಜ ಹಾಕ್ಬೋದು. ನಾನು ಇದನ್ನು ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಹಾಕಿರೋದು. ನಾವು ಬೀಜ ನೆಟ್ಟು 4ರಿಂದ 5 ದಿನದೊಳಗೆ ಮೊಳಕೆ ಬರುತ್ತೆ. ಒಂದು ವಾರದಷ್ಟರೊಳಗೆ 4-5 ಇಂಚಿನ ಗಿಡನೇ ಬರುತ್ತೆ. ಒಂದು ಕಡೆ ಬೀಜ ನೆಟ್ಟು ಅಲ್ಲಿಂದ ಗಿಡ ಬಂದಮೇಲೆ ನೀವು ಬೇರೆ ಕಡೆಗೆ ಶಿಫ್ಟ್ ಮಾಡೋದಾದರೆ ಮಾಡ್ಕೋಬೋದು. ಆದರೆ ನಾನು ಇದನ್ನು ಡೈರೆಕ್ಟಾಗಿ ಮಣ್ಣಿಗೆ ಹಾಕಿರೋದು. ಬೀಜ ನೆಟ್ಟು 10ರಿಂದ 12 ದಿನದೊಳಗೆ ಗಿಡ ಉದ್ದ ಬಂದಿರುತ್ತೆ. ಆಮೇಲೆ ಕೋಲಿಂದ ಸಪೋರ್ಟ್ ಬೇಕಾಗುತ್ತೆ. ನಾನಿಲ್ಲಿ ಬಿದಿರು ಕಡ್ಡಿಯಿಂದ ಇದಕ್ಕೆ ಸಪೋರ್ಟ್ನ ರೆಡಿ ಮಾಡಿಸಿದ್ದೀನಿ. ಇಲ್ಲಾಂದರೆ ಆ ಬಳ್ಳಿ ಕೆಳಗಡೆ ಬೀಳುತ್ತೆ, ಅಥವಾ ಪಕ್ಕದಲ್ಲಿ ಯಾವ ಗಿಡ ಇರುತ್ತೆ ಅದಕ್ಕೆ ಹಬ್ಕೊಂಡು ಬೆಳೆಯುತ್ತೆ. ಬೀಜಗಳನ್ನ ನೆಟ್ಟ ಮೇಲೆ ನೀರನ್ನು ಡೈಲಿ ಸಿಂಪಡಿಸ್ತಾ ಇರಬೇಕು. ಗಿಡ ಸ್ವಲ್ಪ ಉದ್ದ ಬಂದಮೇಲೆ ನಾವು ಡೈಲಿ ನೀರು ಕೊಡಬೇಕು. ಮಣ್ಣನ್ನು ಒಣಗೋಗಿ ಬಿಡಬಾರ್ದು. ನಾನು ಈ ಗಿಡಗಳಿಗೆ ಪ್ರತಿ 15 ದಿನಕ್ಕೊಂದ್ಸಲ ಆರ್ಗ್ಯಾನಿಕ್ ಗೊಬ್ಬರನ ಹಾಕ್ತೀನಿ. ಮನೆಯಲ್ಲೇ ಮಾಡಿರೋ ಅಂಥ ಕಿಚನ್ ವೇಸ್ಟ್ ಮತ್ತು ಅಗ್ರಿಕಲ್ಚರ್ ವೇಸ್ಟ್ ಎರಡನ್ನೂ ಒಂದು ಕಡೆ ಡಂಪ್ ಮಾಡ್ತೀವಿ. ಅದರಿಂದ ಆಗಿರೋ ಅಂಥ ಕಾಂಪೋಸ್ಟ್ನ ನಾನು ಈ ಗಿಡಗಳಿಗೆ ಹಾಕ್ತೀನಿ. ಗಿಡ ಸುತ್ತ ಕಳೆ ಬೆಳೆಯೋಕ್ಕೆ ಬಿಡಬಾರ್ದು. ಕಳೆ ಬಂದಾಗಲೆಲ್ಲ ಅದನ್ನು ಕಿತ್ತು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ನಾವು ಹಾಕುವಂಥ ಗೊಬ್ಬರ ಪೂರ್ತಿ ಗಿಡಕ್ಕೆ ಹೋಗ್ದೇ ಕಳೆಗಳಿಗೆ ಹೋಗುತ್ತೆ. ಹಾಗಾಗಿ ಕಳೆ ಬರೋಕ್ಕೆ ಬಿಡಬಾರ್ದು, ತೆಗಿತಾ ಇರಬೇಕು. ತರಕಾರಿ ಗಿಡ ಬೆಳೆದ್ಮೇಲೆ ಅದಕ್ಕೆ ಹುಳುಗಳು ಬರೋದು ತುಂಬ ಕಾಮನ್. ಎಲೆಗಳನ್ನೆಲ್ಲ ಈ ರೀತಿ ತಿಂದ್ಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಿರುತ್ತೆ. ಈ ರೀತಿ ಎಲೆಗಳನ್ನ ಹುಳುಗಳು ತಿನ್ನೋದು ತುಂಬ ಕಾಮನ್ ಆಗಿರುತ್ತೆ. ಕೆಲವ್ರು ಅನ್ಬೋದು ಇದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ಆದರೆ ನಾವು ಗಿಡಕ್ಕೆ ಏನು ನ್ಯೂಟ್ರಿಷನ್ ಕೊಡ್ತೀವಿ ಅದನ್ನೆಲ್ಲ ಈ ಹುಳುಗಳು ತಿಂದ್ಬಿಟ್ಟು ಖಾಲಿ ಮಾಡಿರುತ್ತೆ. ಬೀನ್ಸಿನ ಸೈಜ್ ಅವಾಗ ಚಿಕ್ಕದಾಗಿರುತ್ತೆ, ಅಥವಾ ಬೀನ್ಸಲ್ಲಿ ರುಚಿ ಇಲ್ಲದೆ ಇರ್ಬೋದು. ಹಾಗಾಗಿ ಶುರುವಿಂದನೇ ವಾರದಲ್ಲಿ ಒಂದ್ಸಲ ನೀಮ್ ಆಯಿಲ್ನ ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಇರಬೇಕು. ನಾನು ಏನು ಮಾಡಿದ್ದೀನಿ ಅಂತ ಅಂದರೆ, ಮೊದಲನೇ ವಾರದಿಂದನೇ ಸೌದೆಯಿಂದ ಉಡಿಸಿರೋ ಬೂದಿ ಇರುತ್ತಲ್ಲ ಅದನ್ನು ನಾನು ಈ ಗಿಡಗಳಿಗೆ ಹಾಕಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದರಿಂದ ಹುಳುಗಳು ಬರೋದು ತುಂಬ ಅವಾಯ್ಡ್ ಆಗುತ್ತೆ. ಇದು ನ್ಯಾಚುರಲ್ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ. ಬೀಜ ನೆಟ್ಟು 30ರಿಂದ 35 ದಿನದೊಳಗೆ ಇದರಲ್ಲಿ ಹೂ ಬರೋಕ್ಕೆ ಶುರುವಾಗುತ್ತೆ. 40 ದಿನಕ್ಕೆ ಸಣ್ಣದಾಗಿ ಕಾಯಿ ಬರೋಕ್ಕೆ ಶುರುವಾಗುತ್ತೆ. 50ರಿಂದ 60 ದಿನದೊಳಗೆ ಬೀನ್ಸ್ ದೊಡ್ಡದಾಗಿ ನಮಗೆ ಕೊಯ್ಲಿಕ್ಕೆ ಸಿಗುತ್ತೆ. ತರಕಾರಿ ಗಿಡಗಳನ್ನ ನೀವು ನೆಲದಲ್ಲೇ ಹಾಕಿ ಅಥವಾ ಗ್ರೋ ಬ್ಯಾಗಲ್ಲೇ ಹಾಕಿ, ಎಲ್ಲೇ ಹಾಕಿದ್ರೂ ಬಿಸಿಲು ತುಂಬ ಚೆನ್ನಾಗಿರಬೇಕು. ದಿನಕ್ಕೆ 6 ಗಂಟೆನಾದರೂ ಬಿಸಿಲಿದ್ರೆ ಆವಾಗ ಹೂ ಚೆನ್ನಾಗಿ ಬರುತ್ತೆ. ಹೂ ಚೆನ್ನಾಗಿ ಬಂದರೆ ತರಕಾರಿಗಳು ಕೂಡ ಚೆನ್ನಾಗಿ ಬರುತ್ತೆ. ಇದ್ರ ಪಕ್ಕದಲ್ಲೇ ಪಾಲಕ್ ಸೊಪ್ಪು ಕೂಡ ಹಾಕಿದ್ದೀನಿ. ಈ ಸಲ ಯಾವ ತರಕಾರಿಗಳನ್ನೂ ಗ್ರೋ ಬ್ಯಾಗಲ್ಲಿ ಬೆಳೀತಾ ಇಲ್ಲ, ಡೈರೆಕ್ಟಾಗಿ ನೆಲದಲ್ಲೇ ಬೆಳೆದು ನೋಡೋಣ ಅಂದ್ಕೊಂಡು ಬೆಳೀತಾ ಇದ್ದೀನಿ. ಟೊಮ್ಯಾಟೊ ಗಿಡ ಕೂಡ ಈ ಸಲ ನೆಲದಲ್ಲೇ ಹಾಕಿದ್ದೀನಿ. ಯಾವುದೇ ತರಕಾರಿಗಳನ್ನ ನೀವು ಬೀಜ ಹಾಕಿ ಬೆಳೆಯೋದಾದರೆ ಇವಾಗ ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಫೆಬ್ರವರಿ ತಿಂಗಳವರೆಗೆ ನೀವು ಬೀಜಗಳನ್ನ ಹಾಕೋಬಹುದು. ಈ ಬೀನ್ಸ್ನ ನೀವು ಪಾಟಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಬೆಳೆಯೋದಾದರೆ 12 ಇಂಚಿನ ಪಾಟ್ ಸೈಜ್ ತೊಗೋಬೇಕಾಗತ್ತೆ. ಗ್ರೋ ಬ್ಯಾಗಲ್ಲಿ ಬೆಳೆಯೋದಾದರೆ ಹೈಟ್ 12 ಇಂಚ್ ಇರಬೇಕು, ವಿಡ್ತು 24 ಇಂಚ್ ಆದರೂ ಇರಬೇಕು. ಆ ಗ್ರೋ ಬ್ಯಾಗಲ್ಲಿ ನೀವು 3 ಬಳ್ಳಿಗಳನ್ನ ಒಂದೇ ಗ್ರೋ ಬ್ಯಾಗಲ್ಲಿ ಬೆಳಿಬಹುದು. ಗ್ರೋ ಬ್ಯಾಗಲ್ಲಿ ಬೆಳೆಯೋರು ಮಣ್ಣನ್ನು ಯಾವ ರೀತಿ ತಗೋಬೇಕು ಅಂತ ಅಂದರೆ, ಮರಳು, ಮಣ್ಣು ಮತ್ತು ಕಾಂಪೋಸ್ಟ್ ಈ ಮೂರನ್ನು ಈಕ್ವಲ್ ಆಗಿ ತಗೋಬೋದು. ಮರಳು ತುಂಬ ಕಡಿಮೆ ಸಿಕ್ಕಿದ್ರೆ ನೀವು ಅದ್ರ ಬದಲು ಕೋಕೋಪಿಟ್ ಕೂಡ ಸೇರಿಸ್ಕೋಬೋದು. ಇದ್ರ ಜೊತೆಗೆ ನೀವು ನೀಮ್ ಪೌಡರ್ ಅಥವಾ ಬೇವಿನ ಪುಡಿನ ಮಿಕ್ಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂದರೆ ತರಕಾರಿ ಗಿಡಗಳಿಗೆ ರೋಗಗಳು ಮತ್ತು ಹುಳುಗಳು ಬರ್ತಾ ಇರುತ್ತೆ. ಹಾಗಾಗಿ ಅದನ್ನು ಅವಾಯ್ಡ್ ಮಾಡೋಕ್ಕೆ ಬೇವಿನ ಪುಡಿನ ಸೇರಿಸ್ಕೊಳ್ಳೇಬೇಕಾಗತ್ತೆ. ಗ್ರೋ ಬ್ಯಾಗ್ಗಳಲ್ಲಿ ಯಾವ ತರಕಾರಿಗಳನ್ನ ಯಾವ ರೀತಿ ಬೆಳೆಯೋದು ಅಂತ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ ಎರಡೂ ಕಡೆ ಹಾಕಿರ್ತೀನಿ. ನೀವು ಅದರಲ್ಲಿ ಚೆಕ್ ಮಾಡ್ಕೋಬೋದು.